ಹ್ಞೂ ಎದೆಯಿಂದ ಬಡಿದಿದ್ದಾರೆ ಎದೆಯಿಂದ ಬಡಿದಿದ್ದಾರೆ ಮಕ್ಕಳು ಎದೆಯಿಂದ ಬೆಳೆದಿದ್ದಾರೆ ಮಕ್ಕಳನ್ನು ಅಪ್ಪ ಅಮ್ಮ ಹೊಂದಿರ ಪುಣ್ಯವೇ ಪುಣ್ಯ ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮಂದಿರ ನಡುವೆ ಬೆಳೆಯುತ್ತಾರೆ ಬೆಳೆಯುವುದನ್ನು ನೋಡುವ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಯಾರೋ ಬಂದಿದ್ದಾರೆ ಬರದೇ ಏನು ಅರಸನ ಅಂಕೆ ಇಲ್ಲ ದೆವ್ವದ ಕಾಟ ಇಲ್ಲ ಶಬ್ಬಾಷ್ ಬಾವ ನನ್ನ ಮನೆಯಲ್ಲಿ ನನಗೆ ಉಪಚಾರ ಹಾಲ ಕುಡಿಯೋರು ನಾವು ಏನು ಹಿಡಿಸಲ್ಲ ಸಾಗರದ ಕಥೆ ಗೊತ್ತಲ್ಲ ನಿಮಗೆ ಬೇಡ ದೇವಕಿ ಬೇಡ ಹಾಗೆ ಏನು ಬೇಡ ಸ್ವಲ್ಪ ಮಾತನಾಡಿ ಹೋಗೋಣ ಎಂದು ಬಂದೆ. ರಾಜಕಾರಣಿ ಹಾಗೆ 10 ಜನರ ಮಧ್ಯೆ ಸಂಕೋಲೆ ಆಚರಣೆ ನಿಜ ಆದರೆ 100ಕ್ಕೆ 100 ಶುದ್ಧ ಅಪರಾಧಿ 25 ವರ್ಷ ಆಯ್ತು ಮಾಡಿಸಿ 25 ವರ್ಷ ಆಯ್ತು ಮಾಡಿಸಿ ಸ್ವಲ್ಪ ತಪ್ಪಾಗಿದೆಯಾ? ಕತ್ತಿಗೆ 3 ಎಳೆ ಕೈಗೆ 2 ಎಳೆ ಕಾಲಿಗೆ 1 ಎಳೆ 100ಕ್ಕೆ 100 ಶುದ್ಧ ಚಿನ್ನ. ಇಲ್ಲಿ ಬಿಡು ಬಾವ ನಾನು ನಿಮಗೆ ಏನೋ ಹೇಳಲು ಬಂದಿದ್ದೇನೆ. ಮಥುರಾ ನಗರದ ಧನುರ್ಯಾಗ ಮಹೋತ್ಸವ ದೇಶದ ಎಲ್ಲೆಡೆಯಿಂದ ಸಾಹಸಿಯ ಮಕ್ಕಳು ಬರುತ್ತಿದ್ದಾರೆ ತಮ್ಮ ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಲು. ಇವತ್ತವಿಲ್ಲ ನಿಮಗೆ ಏನೂ ತಿಳಿದಿಲ್ಲ. ಹೊತ್ತಿಗೆ ಊಟ ಹೊತ್ತಿಗೆ ನಿದ್ದೆ. ಒಂದು ನೊಣನು ಹೊರಗೆ ಬರಬೇಕಿಲ್ಲ ಒಂದು ನೊಣನು ಹೊರಗೆ ಬರಲಿಲ್ಲ. 4 ಗೋಡೆಗಳ ಮೇಲೆ ನಿಮ್ಮದೇ ಒಂದು ಪ್ರಪಂಚ. ಆದರೆ ಮುಪ್ಪ ಸೆರೆಮನೆಯ ಒಳಗೆ ಬಂದೇ ಬಿಟ್ಟು ಸೆರೆಮನೆಯ ಹೊರಗೆ ಸ್ವರ್ಗ. ಆದರೆ ದೇವಕಿ ಸೆರೆಮನೆಯಲ್ಲಿರುವ ನೀವೇ ಸ್ವತಂತ್ರರು ಬಯಲಲ್ಲಿರೋ ನಾವೇ ಬಂದಿಗಳು. ಎಲ್ಲಿ ಹೋದರೂ ಅಂಗರಕ್ಷಕ ಪೀಡೆ. ನೆಮ್ಮದಿಯಾಗಿ ಊಟ ಮಾಡಂಗಿಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡಂಗಿಲ್ಲ. ಕಣ್ಣು ಹಚ್ಚಿದರೆ ಸಾಕು ತಕಪಕ ಕುಣಿಯುವ ಮಕ್ಕಳು ಹೇಗೆ ಬರುತ್ತಾರೆ? 16 ವರ್ಷ ಹಿಂದೆ ಅಷ್ಟಮಿ ರಾತ್ರಿ ಎಂದು ನಿಮಗೆ ಅಷ್ಟಮ ಪುತ್ರ ಹುಟ್ಟಬೇಕಿತ್ತು. ಆದರೆ ಅದು ಪುತ್ರಿ. ಅದು ಪುತ್ರಿ. ಅದನ್ನು ನಾನು ಸಾಯಿಸಿಬಿಟ್ಟೆ. ಆದರೆ ಎಲ್ಲಿ ಬಚ್ಚಿಟ್ಟಿದ್ದೇನೆ ನೀನು ಹೇಳಿದ್ದನ್ನು ನಂಬುತ್ತೀನಿ. ನನ್ನ ರಾಜ್ಯ ಏನು ಬೇಡ ಎಲ್ಲ ಏನು ಬಿಡುತ್ತೆ. ನನಗೆ ಹೇಳು ಎಲ್ಲಿ ಬಚ್ಚಿಟ್ಟಿದ್ದೀಯ? ನಾನು ನಿಜ ಹೇಳಿದರೆ ನಿಜ ನಂಬುವುದಿಲ್ಲ. ನಾನು ನಂಬುತ್ತೇನೆ. ಹೇಳು ಏನು ದೇವಕಿ ದಯವಿಟ್ಟು ಹೇಳು. ನಾನು ಬಚ್ಚಿಟ್ಟಿದ್ದು ನಿಜ. 9 ತಿಂಗಳ ಬಚ್ಚಿಟ್ಟಿದ್ದೆ. ಇಲ್ಲಿ ನನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಟಿದ್ದೆ. ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೆ? ಹೌದು ಅಷ್ಟಮಿ ರಾತ್ರಿಯ ದಿನ ಲಕ್ಷ ಮಕ್ಕಳು ಹುಟ್ಟಿದವು. ಎಲ್ಲಾನು ಕೊಂದೆ. ಅದೊಂದು ಮಗುವನ್ನ ಕೊಲ್ಲಲಾಗಲಿಲ್ಲ. ಹೇಳು ಎಲ್ಲಿ ಬಚ್ಚಿಟ್ಟಿದ್ಯಾ? ನನಗೆ ಯಾಕೋ ನಿನ್ನ ಗಂಡನ ಸ್ನೇಹಿತ ನಂದನ ಮನೆಯಲ್ಲಿ ಒಂದು ಮಗು ಇದೆ ಕೃಷ್ಣ. ಅವನೇ ಇರಬೇಕು ನಿಮ್ಮ ಮಗ ಅಲ್ಲವೇ? ಇಲ್ಲ ಕೃಷ್ಣ ಏಕೆ ನನ್ನ ಮಗು ಆಗುತ್ತಾನೆ? ಕೃಷ್ಣ ಯಶೋದೆಯ ಮಗ.